ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂತಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಪ್ರತಿನಿತ್ಯ ಕೂಡ ವಿಡಿಯೋಸಲ್ಲಿ ಸಾಕಷ್ಟು ಉಪಯುಕ್ತವಾಗಿರುವಂಥ ವಿಚಾರಗಳು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಯಾವುದೇ ರೀತಿಯಾಗಿರುವಂಥ ಸಮಸ್ಯೆಗಳಿದ್ದಲ್ಲಿ ಸರಳವಾಗಿರುವಂಥ ರೆಮಿಡೀಸ್ನ ತಿಳಿಸ್ಕೊಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿ ಅವರಿದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮ್ಮ ಜೀವನದಲ್ಲಿ ಈ ಕರ್ಮಗಳನ್ನ ಕಳ್ಕೊಳ್ಬೇಕು ಅಂತಂದರೆ ತುಂಬ ಜನ ಹೇಳ್ತಿರ್ತಾರೆ, ಶಿವನ ಮೊರೆ ಹೋಗಬೇಕು, ಶಿವನ ದೇವಾಲಯಕ್ಕೆ ಹೋದರೆ ಶೀಘ್ರವಾಗಿ ಕರ್ಮ ಕಳಿಯುತ್ತೆ ಅಂತ. ಇದು ಎಷ್ಟರ ಮಟ್ಟಕ್ಕೆ ಸತ್ಯ ಗುರುಗಳು? ಯಾಕಂದರೆ ಯಾವ ದೇವಸ್ಥಾನಕ್ಕೆ ಹೋದ್ರೂ ಕರ್ಮ ಕಳಿಯುತ್ತೆ ಅಂತ ನಾವು ಅಂದ್ಕೊಂಡಿರ್ತೀವಿ. ಆದರೆ ಒಂದು ನಿಮ್ಗೆ ಒಳ್ಳೆ ರಿಸಲ್ಟ್ ಬೇಕು ಅಥವಾ ಶೀಘ್ರವಾಗಿ ಫಲ ಸಿಗಬೇಕು ಅಂತಂದರೆ ಶಿವನ ದೇವಾಲಯಕ್ಕೆ ಹೋದರೆ ನಿಮ್ಮ ಕರ್ಮಗಳು ಶೀಘ್ರವಾಗಿ ಕಳಿಯುತ್ತೆ ಅಂತ ಹೇಳ್ತಾರೆ. ಇದು ಎಷ್ಟರ ಮಟ್ಟಿಗೆ ಸತ್ಯ? ಹಾಗೆ ನಮ್ಮ ಕರ್ಮಗಳನ್ನ ಕಳ್ಕೊಳ್ಬೇಕು ಅಂದರೆ ನಾವು ಏನು ಮಾಡಬೇಕು ಗುರುಗಳು? ಇದು ಪಾಯಿಂಟ್ ಲಾಸ್ಟ್. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಎಲ್ಲ ಕಡೆ ಹೋಗ್ತಾರೆ, ಎಲ್ಲ ದೇವರುಗಳು ನಿಜ. ಶಿವನ ದೇವಸ್ಥಾನಕ್ಕೆ ಏನಾದರೂ ನೀವು ಕೇಳಿದಾಗೆ ಅದು ಕರ್ಮಗಳು ಅಂತಂದರೆ ಬಿಡಿ, ಜಾಡ್ಯಾಪಗಳು ಎಷ್ಟಿರ್ತವೋ ಗೊತ್ತಿಲ್ಲ. ಎಲ್ಲದಕ್ಕೂ ಇತಿಶ್ರೇಣ ಅಂತಂದರೆ ಅಷ್ಟು ಬೇಗ ನೀವೇನು ಒಂದೇ ಜನ ಅಷ್ಟು ಮೂಟೆ ಕರ್ಮಗಳು ತಂದಿಲ್ಲ, ಒಂದೇ ಜನ ನೀವು ಅಷ್ಟು ಸಾಲ ಮಾಡಲಿಲ್ಲ. ಹಾಗೆ ಒಂದೇ ಸಲ ಹೋದಾಗಲೂ ಹೋಗೋದು ಇಲ್ಲ ಅಲ್ಲ ಗುರುಗಳೇ ಕರ್ಮಗಳು? ಒಂದು ದಿವಸ ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟೆ ಅಂತ ಅದಕ್ಕೆ ವ್ರತಗಳು ಅಂದ್ಬಿಡ್ತಾರೆ. ಈಗ ನೋಡಿ, ಕೆಲವರು 16 ಸೋಮವಾರದ ವ್ರತ ಅಂತ ಮಾಡ್ತಾರೆ. 16 ಅಂತಂದರೆ ಬಹುಶಃ ಇವರು ಜನ್ಮಗಳದೇ ಕಳೆದೋಗುತ್ತೆ. ಒಂದೇ ಒಂದೇ ದಿನ ಕೂಡ ಸಾಕು ನೀವು ಶ್ರದ್ಧೆಯಿಂದ ಮಾಡ್ತೀನಿ ಅಂತ. ಅಷ್ಟು ಇದೆ. ಶಿವನಿಗೆ ಸಂಬಂಧಪಟ್ಟಾಗಿರುವಂಥ 3 ರಹಸ್ಯಗಳನ್ನು ಹೇಳ್ತಾನೆ ಆ ದೇವಸ್ಥಾನಕ್ಕೆ ಹೋಗಿ ಮಾಡ್ತೀವಿ ಅಂತ. ಯಾವುದು ಇಂಥ ಪರಿಸ್ಥಿತಿಯಲ್ಲಿ ಶಿವನ ದೇಗುಲಕ್ಕೆ ಹೋಗಿ ಏನಾದರೂ ಒಂದು ಮೊದಲು ದಾನ ಕೊಡುವಂಥ. ಏನು ದಾನ? ಅಲ್ಲಿ ಉಪಯೋಗ ಆಗಬೇಕು. ಅದು ತೀರ್ಥ ಪಾತ್ರೆ, ಅದು ಬೆಳ್ಳಿ ಆಗಿರಬಹುದು ಅಥವಾ ಹಿತ್ತಾಳೆ ಆಗಿರಬಹುದು, ಸ್ಟೀಲ್ ಕೂಡ ಆಗಿರಬಹುದು. ಈ ಅರಿಶಿನ ಕೊಂಬ ಹಾಕೊಳ್ಳೋಕ್ಕೆ ಬರ್ತವಲ್ಲ ಬಟ್ಲೆಗಳು, ಸ್ಟೀಲ್, ಅದು ಕೊಟ್ಟರೂ ಕೂಡ ಅದು ಇನ್ನೇನಾದ್ರೂ ಅವಶ್ಯಕತೆ ಇತ್ತು ಅಂತಂದರೆ ಯಾವುದಾದ್ರೂ ಒಂದು ಸೋಮವಾರ ಶಿವನ ದೇವಸ್ಥಾನಕ್ಕೆ ನೀವು ಸ್ಟೀಲ್ ಪಾತ್ರೆಯನ್ನು ದಾನ ಮಾಡಿ. ನಂಬರ್ 1. ನಂಬರ್ 2ನೇದೇನು ಅಂತಂದರೆ, ನಿಮ್ಮ ಸಮಸ್ಯೆಗಳಿದಾವಲ್ಲ, ಯಾವುದೋ ಪ್ರಾರಬ್ಧ ಕರ್ಮ, ನನ್ನ ಕರ್ಮ ಇತ್ತು, ನಾನು ಹೋಗಿದ್ದು ತಪ್ಪಾಯಿತು ಅಥವಾ ನಾನು ಅಲ್ಲಿಗೆ ಹೋಗ್ಬಾರ್ದಾಗಿತ್ತು, ಆ ಕರ್ಮ ನನಗೆ ಸುತ್ತಕೊಳ್ತಿದೆಲ್ಲ ಏನೇನೋ ಮಾತಾಡ್ತಿರ್ತೀರಲ್ಲ, ಅದಕ್ಕಾಗಿ ಆ ಕರ್ಮಗಳದ್ದು ಅಥವಾ ನಿಮಗಿರೋಂಥ ತಲೆನೋವು ಅಥವಾ ಒಂದು ಸಾಲವೇ ಅಂದ್ಕೊಳ್ಳಿ, ಒಂದು ಚೀಟಿಯಲ್ಲಿ ಬರೆದು ಬಿಡ್ರಿ. ಅಂದರೆ ಒಟ್ಟಾರೆ 2 ಚೀಟಿ ಬೇಕಿದ್ದಕ್ಕೆ. 2 ಚೀಟಿಯಲ್ಲಿ ಬರೆದು ಬಿಡ್ತಕ್ಕಂಥದ್ದು. ಒಂದು 100 ರೂಗಳ ಅಥವಾ ನಿಮ್ಮ ಶಕ್ತಿಯಾನುಸಾರ ಒಂದು ನೋಟ್, ಆ ಸೈಜಿನದ್ದು ಒಂದು, ಅದಕ್ಕಿಂತ ಚಿಕ್ಕದಾದರೂ ಕೂಡ ತೊಂದರೆ ಇಲ್ಲ. 2 ಚೀಟಿ ವ್ಯವಸ್ಥೆ ಮಾಡಿಕೊಂಡು ನಿಮಗಿರ್ತಕ್ಕಂತಹ ನೋವುಗಳನ್ನು ನಿಮ್ಮದೇ ಆಗಿರತಕ್ಕಂತಹದ್ದು ರೈಟಿಂಗಲ್ಲಿ ಬರೀರಿ. ನೀವು ಬರೆದಾದ್ಮೇಲೆ ಆ ಒಂದು ನೋಟಿನ ಜೊತೆಗೆ ಮಡಚಿಟ್ಕೊಳ್ಳಿ, ಅದನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳಿ. 2ನೇದು ಒಂದಿತ್ತಲ್ಲ, ಅದನ್ನು ಇಟ್ಕೊಂಡು 3 ಪ್ರದಕ್ಷಿಣೆ ಹಾಕುವಂಥದ್ದು ಶಿವನ ದೇವಸ್ಥಾನಕ್ಕೆ. 3 ಹಾಕಿ ಆ ಸೋಮಸೂತ್ರದ ಬಳಿಗೆ ಮತ್ತು ವಾಪಸ್ ಬರ್ತೀರಲ್ಲ, ಹೋಗಬೇಕಾದ್ರೆ ಆ ಚೀಟನ್ನು ಕೈಯಲ್ಲಿ ಹಿಡ್ಕೊಳ್ಳಿ. ಅಲ್ಲಿ ಸೋಮಸೂತ್ರದ ಅಕ್ಕಪಕ್ಕ ಎಲ್ಲ ತೀರಾ ಚಿಕ್ಕದು ತೊಗೊಳ್ಳಿ. ಯಾಕಂದರೆ ನೀವೇ ಅಲ್ಲಿ ತುಂಬ ಗಲೀಜು ಮಾಡತಕ್ಕಂತಹದ್ದೆಲ್ಲ ಕಾರಣರಾಗಬಾರ್ದು. ತೀರಾ ಚಿಕ್ಕದಿತ್ತು ಅಂತಂದರೆ ಅಥವಾ ದೇವಸ್ಥಾನದ ಆವರಣದಲ್ಲಾದರೂ ಡಸ್ಟ್ಬಿನ್ ಇಟ್ಟಿದ್ರೆ ಅಲ್ಲಿ ಕೂಡ ಅದಕ್ಕೆ ಕಸದ ಬುಟ್ಟಿ ಇದ್ದರೂ ಕೂಡ ಹಾಕಿ ತೊಂದರೆ ಇಲ್ಲ. ಹೋಗಬೇಕಾದ್ರೆ ಆ ಕೈಯಲ್ಲಿ ಇರ್ತಕ್ಕಂಥದ್ದು ಮನೆಯಿಂದಲೇ ಬೇಕಾದರೆ ಅಥವಾ ದೇವಸ್ಥಾನದ ಪ್ರಾಂಗಣವನ್ನು ಪ್ರವೇಶ ಮಾಡಿದ ಕೂಡಲೇ ಆ ಚೀಟಿಯನ್ನು ಕೈಯಲ್ಲಿ ಹಿಡ್ಕೊಂಡು ಆ ಸೋಮಸೂತ್ರ ತನಕ ಹೋಗಿ ಮತ್ತೆ ಅದರ ಒಳಗಡೆ ಅಥವಾ ಅಕ್ಕಪಕ್ಕ ಗಿಡ ಇದ್ದರೆ ಹಾಕ್ತೀರಿ. ಆನಂತರ ಮತ್ತು ವಾಪಸ್ ಬರುತ್ತಾ ನೀವು ಹೀಗೆ 3 ಪ್ರದಕ್ಷಿಣೆಯನ್ನು ಮಾಡಿ, ತದನಂತರ ಆ ಹಣ ಮತ್ತು ಆ ಚೀಟಿಯನ್ನು ನೀವು ಮಂಗಳಾರತಿ ದರ್ಶನ ಮಾಡಿಕೊಂಡ ನಂತರ, ತೀರ್ಥ ಸ್ವೀಕಾರ ಮಾಡಿದ ನಂತರ ಆ ಉಂಡಿಗೆ ಹಾಕಿ ನಂತರ ಕುಳಿತುಕೊಳ್ಳಿ. ಇಲ್ಲಿ 3 ಜ್ಞಾಪಕ ಇಟ್ಕೋಬೇಕು. ನಂಬರ್ 1ನೇದು ನೀವು ಸ್ಟೀಲ್ ಪಾತ್ರೆಯನ್ನು ದಾನ ಮಾಡಿದ್ದು. 2ನೇದು ನೀವು ಆ ಚೀಟಿಯನ್ನು ಆ ಸೋಮಸೂತ್ರ ಅಕ್ಕಪಕ್ಕ ಹಾಕಿದ್ದು. 3ನೇದು ಹಣ ಮತ್ತು ಮತ್ತೊಂದು ಚೀಟಿನ ಯಾರಿಗೆ ಗೊತ್ತಾಗದಾಗೆ ಆ ಹಣನೇ ಇತ್ತಲ್ಲ ಹಾಗೆ. ಯಾಕಂದರೆ ಸಮಸ್ಯೆಗಳು ಹೇಳ್ಕೋಬೇಕಾದ್ರೆ ಎಲ್ಲರ ಬಳಿ ನಾವು ಹೇಳ್ಕೊಳ್ಳೋ ಹಾಗಿಲ್ಲ. ನಮ್ಮ ಸಮಸ್ಯೆಯನ್ನು ಕೇಳಿಸ್ಕೊಳ್ಳೋರು ಯಾರು, ಅಂಥ ಯೋಗ್ಯರು ಯಾರು, ಯಾರು ಅಯೋಗ್ಯರ ಮುಂದೆ ಪ್ರದರ್ಶನ ಸಲ್ಲದು. ನಿಮ್ಮನ್ನು ತುಂಬ ಟೀಕೆ ಮಾಡ್ತಾರೆ, ಅವರು ತುಂಬ ಲಘುವಾಗಿ ನೋಡ್ತಾರೆ, ನಿಮ್ಮನ್ನು ತುಂಬ ಲಘುವಾಗಿ ಕಾಣ್ತದೆ. ಎಲ್ಲರ ಮುಂದೆ ನಾವು ಕಷ್ಟಗಳನ್ನು ಹೇಳ್ಕೊಳ್ಳೋದು ಸಮಂಜಸವಲ್ಲ. ಅದಕ್ಕಾಗಿ ಯಾರು ಅಂತ ಯೋಗ್ಯರು ಅಂತಂದರೆ ನಿಮ್ಮ ಸಮಸ್ಯೆಗಳನ್ನು ಆಲಿಸುವವ ಆ ಚಂದ್ರಚೂಡನೊಬ್ಬನೇ, ಆ ಒಂದು ಶಿವನೊಬ್ಬನೇ. ಅಂತಹ ಶಿವನನ್ನು ನೀವು ಏನು ಪ್ರಾರ್ಥನೆ ಮಾಡಿದ್ರೆ ಕೊಡಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ಇದನ್ನು ನೀವು ಮಾಡಬೇಕಾದ್ರೆ
ಬಹುಶಃ ಯಾವುದೇ ಕಾರಣಕ್ಕೂ ತಿಂಡಿ ತಿಂದು ಮಾಡ್ತೀನಿ ಅಂದರೆ ಸಲ್ಲದು. ಅದಕ್ಕೆ ಬೆಳಗ್ಗೆನೇ ಹೋಗಿ ಈ ಸೇವೆಯನ್ನು ಮಾಡಿ ಬನ್ನಿ. ನೀವೇನಾದರೂ 16 ಸೋಮವಾರಗಳು ಮಾಡ್ತೀನಿ ಅಂತಂದರೆ ಬಹುಶಃ ಕಾಯಂ ನೀವು ಅದರಿಂದ ಹೊರಗಡೆ ಬಂದೇ ಬರ್ತೀರಿ. ಆ ಸಮಸ್ಯೆಯಿಂದ 100ಕ್ಕೆ 100 ಹೊರಗಡೆ ಬರ್ತೀರಿ. ನಾನು ಹೇಳ್ತಿರೋದು 2 ರಿಂದ 3 ಸೋಮವಾರಗಳು ಮಾಡೋದ್ರ ಒಳಗಡೆ ಏಕಶ್ಚಿತ್ ನಿಮಗೆ ಫಲ ಕಾಣಿಸಿರುತ್ತೆ ನನ್ನ ಪ್ರೀತಿ. ವಿಶೇಷವಾಗಿ ಶಿವನ ವಾರ ಅಂತಂದರೆ ಸೋಮವಾರನ ಆಯ್ಕೆ ಮಾಡ್ಕೊಳ್ಳುವಂಥದ್ದು ಸೂಕ್ತ ಅಂತ ತಿಳಿಸಿದ್ರಿ. ಜೊತೆಗೆ ಒಂದು ಸ್ಟೀಲ್ ಪಾತ್ರೆಯನ್ನು ನಾವು ದಾನ ಮಾಡಿ ಬರುವಂಥದ್ದು, ಜೊತೆಗೆ ಆ ಚೀಟಿಯನ್ನು ಬಳಸ್ಕೊಳ್ಳುವಂಥದ್ದು, ಇವೆಲ್ಲವೂ ಕೂಡ ಮಾಡೋದ್ರಿಂದ ಶೀಘ್ರವಾಗಿ ನಮ್ಮ ಕರ್ಮಗಳನ್ನು ಕಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ ಗುರುಗಳೇ. ಅದ್ಭುತವಾಗಿರುವಂಥ ಮಾಹಿತಿ ನಮ್ಮ ವೀಕ್ಷಕರಿಗೆ ತಿಳಿಸಿದ್ದೀರಾ. ತುಂಬ ಹೃದಯದ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಜೀವನದಲ್ಲಿ ಇರುವಂತಹ ಕಷ್ಟ ಕಾರ್ಪಣ್ಯಗಳು ಕರ್ಮಗಳು ಕಳಿಬೇಕು ಅಂತಂದರೆ ಈ ಒಂದು ಸೋಮವಾರಗಳನ್ನು ನೀವು ಹೇಗೆ ಬಳಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ನಮಸ್ಕಾರ.